ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಎಲ್ಲೇ ತಪ್ಪಿಸ್ಕೊಂಡ್ರು ಎಷ್ಟೇ ವರ್ಷ ಆದ್ರೂ ಸರಿ ಸಿಕ್ಕಾಕೊಳ್ಳದೆ ಇರಲ್ಲ. ಈಗ ಅಂತಹದ್ದೇ ಒಂದು ಘಟನೆ, ಅಂತಹದ್ದೇ ಒಂದು ಪ್ರಕರಣ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸರು ದೊಡ್ಡ ಬೇಟೆ ಆಡಿದ. ತಲೆ ಮರೆಸಿಕೊಂಡಿದ್ದಂತ ಪ್ರಮುಖ ಆರೋಪಿಯ ಬಂಧನ ಆಗಿದೆ. ಆರೋಪಿ ಅಬ್ದುಲ್ ರೆಹಮಾನ್ ಅನ್ನ ಬಂಧಿಸಿದ್ದಾರೆ ಎನ್ಐಎ ಪೊಲೀಸರು. ಕತಾರ್ನಿಂದ ಬರ್ತಿದ್ದಂತೆ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ. ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಈತ ಸಕ್ರಿಯನಾಗಿದ್ದ ಅಬ್ದುಲ್ ರೆಹಮಾನ್ 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂತ ಆರೋಪಿ ಈತ. 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. 2022 ಕೊನೆ ಅನ್ಸುತ್ತೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈ ಹಿಂದೂ ಕಾರ್ಯಕರ್ತನ ಹತ್ಯೆ. ಎನ್ಐಎ ರೂಪಾಯಿ 4 ಲಕ್ಷ ಬಹುಮಾನ ಕೂಡ ಘೋಷಿಸಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ ಪ್ರಕರಣದ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿನೇಶ್, ಏನಾಗ್ತಾ ಇದೆ ಅಪ್ಡೇಟ್? ಹೌದು ದೀವಿತೇನು, ರಾಜ್ಯವನ್ನೇ ಬಹಳಷ್ಟು ಬೆಚ್ಚಿ ಬೀಳಿಸಿದಂತ ಕೊಲೆ ಪ್ರಕರಣವಿದು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಸಮೀಪದ ಬೆಳ್ಳಾರೆಯಲ್ಲಿ ನಡೆದಂತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣವನ್ನು ಆ ಬಳಿಕ ಎನ್ಐಎಗೆ ಒಪ್ಪಿಸಲಾಗಿತ್ತು. ಇದರಲ್ಲಿ ಒಂದಷ್ಟು ಜನ ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಕಾರಣಕ್ಕೋಸ್ಕರ ಎನ್ಐಎಗೆ ಒಪ್ಪಿಸಿದ್ರು. ಎನ್ಐಎ ಅಧಿಕಾರಿಗಳು ಆ ನಂತರದಲ್ಲಿ ತನಿಖೆಯನ್ನು ಆರಂಭಿಸಿರುವಂತದ್ದು. ಬಹಳಷ್ಟು ಜನರನ್ನು ವಶಕ್ಕೆ ಪಡೆದು ಈಗಾಗಲೇ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವಂತ. ಆದ್ರೆ ಒಂದಷ್ಟು ಕೆಲವೊಂದು ಏನು ಹಂತಕರೇನಿದ್ರೆ ಅವರು ತಲೆಮರೆಸಿಕೊಂಡಿದ್ರು, ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು. ಅದರಲ್ಲಿ ಈ ಅಬ್ದುಲ್ ರೆಹಮಾನ್ ಕೂಡ ಒಬ್ಬನಾಗಿದೆ. ಈತ ಕಳೆದ 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. ಈತನಿಗೆ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯ ಕೂಡ ಮಾಡ್ತಾ ಇದ್ರು. ಇವತ್ತು ಈತ ಕತ್ತಾರ್ನಿಂದ ಕೇರಳದ ಕಣ್ಣೂರು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದಿರುವಂತದ್ದು. ಅಂದ್ರೆ ಈತ ಏನಿದ್ದಾನೆ, ಈತ ಏನು ತಪ್ಪಿಸಿಕೊಂಡಿದ್ದ, ಎಲ್ಲಾ ಕಡೆ ಕೂಡ ಹುಡುಕಾಟ ನಡೆಸಿದ್ರು, ಈತ ಸಿಗಲಿಲ್ಲ. ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಮತ್ತು ಈ ಒಂದು ಹತ್ಯೆಯಲ್ಲಿ ಅಂದ್ರೆ ಪ್ರವೀಣ್ ನೆಟ್ಟಾರ ಹತ್ಯೆಯಲ್ಲಿ ಈತನು ಕೂಡ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಿದೆ. ಇವತ್ತು ಆತನನ್ನು ಅಂದ್ರೆ ಕತ್ತಾರ್ನಿಂದ ಕಣ್ಣೂರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದು ಆತನನ್ನು ಮುಂದಿನ ತನಿಖೆಗೆ ಒಳಪಡಿಸಿರುವಂತದ್ದು. ದೀವಿತ್ತೆ. ಓಕೆ, ಥ್ಯಾಂಕ್ ಯು ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಎಲ್ಲೇ ತಪ್ಪಿಸ್ಕೊಂಡ್ರು ಎಷ್ಟೇ ವರ್ಷ ಆದ್ರೂ ಸರಿ ಸಿಕ್ಕಾಕೊಳ್ಳದೆ ಇರಲ್ಲ. ಈಗ ಅಂತಹದ್ದೇ ಒಂದು ಘಟನೆ, ಅಂತಹದ್ದೇ ಒಂದು ಪ್ರಕರಣ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸರು ದೊಡ್ಡ ಬೇಟೆ ಆಡಿದ. ತಲೆ ಮರೆಸಿಕೊಂಡಿದ್ದಂತ ಪ್ರಮುಖ ಆರೋಪಿಯ ಬಂಧನ ಆಗಿದೆ. ಆರೋಪಿ ಅಬ್ದುಲ್ ರೆಹಮಾನ್ ಅನ್ನ ಬಂಧಿಸಿದ್ದಾರೆ ಎನ್ಐಎ ಪೊಲೀಸರು. ಕತಾರ್ನಿಂದ ಬರ್ತಿದ್ದಂತೆ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ. ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಈತ ಸಕ್ರಿಯನಾಗಿದ್ದ ಅಬ್ದುಲ್ ರೆಹಮಾನ್ 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂತ ಆರೋಪಿ ಈತ. 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. 2022 ಕೊನೆ ಅನ್ಸುತ್ತೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈ ಹಿಂದೂ ಕಾರ್ಯಕರ್ತನ ಹತ್ಯೆ. ಎನ್ಐಎ ರೂಪಾಯಿ 4 ಲಕ್ಷ ಬಹುಮಾನ ಕೂಡ ಘೋಷಿಸಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ ಪ್ರಕರಣದ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿನೇಶ್, ಏನಾಗ್ತಾ ಇದೆ ಅಪ್ಡೇಟ್? ಹೌದು ದೀವಿತೇನು, ರಾಜ್ಯವನ್ನೇ ಬಹಳಷ್ಟು ಬೆಚ್ಚಿ ಬೀಳಿಸಿದಂತ ಕೊಲೆ ಪ್ರಕರಣವಿದು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಸಮೀಪದ ಬೆಳ್ಳಾರೆಯಲ್ಲಿ ನಡೆದಂತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣವನ್ನು ಆ ಬಳಿಕ ಎನ್ಐಎಗೆ ಒಪ್ಪಿಸಲಾಗಿತ್ತು. ಇದರಲ್ಲಿ ಒಂದಷ್ಟು ಜನ ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಕಾರಣಕ್ಕೋಸ್ಕರ ಎನ್ಐಎಗೆ ಒಪ್ಪಿಸಿದ್ರು. ಎನ್ಐಎ ಅಧಿಕಾರಿಗಳು ಆ ನಂತರದಲ್ಲಿ ತನಿಖೆಯನ್ನು ಆರಂಭಿಸಿರುವಂತದ್ದು. ಬಹಳಷ್ಟು ಜನರನ್ನು ವಶಕ್ಕೆ ಪಡೆದು ಈಗಾಗಲೇ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವಂತ. ಆದ್ರೆ ಒಂದಷ್ಟು ಕೆಲವೊಂದು ಏನು ಹಂತಕರೇನಿದ್ರೆ ಅವರು ತಲೆಮರೆಸಿಕೊಂಡಿದ್ರು, ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು. ಅದರಲ್ಲಿ ಈ ಅಬ್ದುಲ್ ರೆಹಮಾನ್ ಕೂಡ ಒಬ್ಬನಾಗಿದೆ. ಈತ ಕಳೆದ 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. ಈತನಿಗೆ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯ ಕೂಡ ಮಾಡ್ತಾ ಇದ್ರು. ಇವತ್ತು ಈತ ಕತ್ತಾರ್ನಿಂದ ಕೇರಳದ ಕಣ್ಣೂರು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದಿರುವಂತದ್ದು. ಅಂದ್ರೆ ಈತ ಏನಿದ್ದಾನೆ, ಈತ ಏನು ತಪ್ಪಿಸಿಕೊಂಡಿದ್ದ, ಎಲ್ಲಾ ಕಡೆ ಕೂಡ ಹುಡುಕಾಟ ನಡೆಸಿದ್ರು, ಈತ ಸಿಗಲಿಲ್ಲ. ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಮತ್ತು ಈ ಒಂದು ಹತ್ಯೆಯಲ್ಲಿ ಅಂದ್ರೆ ಪ್ರವೀಣ್ ನೆಟ್ಟಾರ ಹತ್ಯೆಯಲ್ಲಿ ಈತನು ಕೂಡ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಿದೆ. ಇವತ್ತು ಆತನನ್ನು ಅಂದ್ರೆ ಕತ್ತಾರ್ನಿಂದ ಕಣ್ಣೂರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದು ಆತನನ್ನು ಮುಂದಿನ ತನಿಖೆಗೆ ಒಳಪಡಿಸಿರುವಂತದ್ದು. ದೀವಿತ್ತೆ. ಓಕೆ, ಥ್ಯಾಂಕ್ ಯು ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.
ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಕೊಲೆ ಮಾಡಿ ಎಲ್ಲೇ ತಪ್ಪಿಸ್ಕೊಂಡ್ರು ಎಷ್ಟೇ ವರ್ಷ ಆದ್ರೂ ಸರಿ ಸಿಕ್ಕಾಕೊಳ್ಳದೆ ಇರಲ್ಲ. ಈಗ ಅಂತಹದ್ದೇ ಒಂದು ಘಟನೆ, ಅಂತಹದ್ದೇ ಒಂದು ಪ್ರಕರಣ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದಲ್ಲಿ ಈಗ ಪೊಲೀಸರು ದೊಡ್ಡ ಬೇಟೆ ಆಡಿದ. ತಲೆ ಬರೆಸಿಕೊಂಡಿದ್ದಂತ ಪ್ರಮುಖ ಆರೋಪಿಯ ಬಂಧನ ಆಗಿದೆ. ಆರೋಪಿ ಅಬ್ದುಲ್ ರೆಹಮಾನ್ ಅನ್ನ ಬಂಧಿಸಿದ್ದಾರೆ ಎನ್ಐಎ ಪೊಲೀಸರು. ಕತಾರ್ನಿಂದ ಬರುತ್ತಿದ್ದಂತೆ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂಧಿಸಿದ್ದಾರೆ. ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಈತ ಸಕ್ರಿಯನಾಗಿದ್ದ ಅಬ್ದುಲ್ ರೆಹಮಾನ್ 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂತ ಆರೋಪಿ ಈತ. 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. 2022 ಕೊನೆ ಅನ್ಸುತ್ತೆ ಪ್ರವೀಣ್ ನೆಟ್ಟಾರು ಹತ್ಯೆ ಆಗಿದ್ದು. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಈ ಹಿಂದೂ ಕಾರ್ಯಕರ್ತನ ಹತ್ಯೆ. ಎನ್ಐಎ ರೂಪಾಯಿ 4 ಲಕ್ಷ ಬಹುಮಾನ ಕೂಡ ಘೋಷಿಸಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ ಪ್ರಕರಣದ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿನೇಶ್, ಏನಾಗ್ತಾ ಇದೆ ಅಪ್ಡೇಟ್? ಹೌದು ದೀವಿತೇನು, ರಾಜ್ಯವನ್ನೇ ಬಹಳಷ್ಟು ಬೆಚ್ಚಿ ಬೀಳಿಸಿದಂತ ಕೊಲೆ ಪ್ರಕರಣವಿದು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಸಮೀಪದ ಬೆಳ್ಳಾರೆಯಲ್ಲಿ ನಡೆದಂತ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಕರಣವನ್ನು ಆ ಬಳಿಕ ಎನ್ಐಎಗೆ ಒಪ್ಪಿಸಲಾಗಿತ್ತು. ಇದರಲ್ಲಿ ಒಂದಷ್ಟು ಜನ ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಗುರುತಿಸಿಕೊಂಡವರು ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಕಾರಣಕ್ಕೋಸ್ಕರ ಎನ್ಐಎಗೆ ಒಪ್ಪಿಸಿದ್ರು. ಎನ್ಐಎ ಅಧಿಕಾರಿಗಳು ಆ ನಂತರದಲ್ಲಿ ತನಿಖೆಯನ್ನು ಆರಂಭಿಸಿರುವಂತದ್ದು. ಬಹಳಷ್ಟು ಜನರನ್ನು ವಶಕ್ಕೆ ಪಡೆದು ಈಗಾಗಲೇ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವಂತದ್ದು. ಆದ್ರೆ ಒಂದಷ್ಟು ಕೆಲವೊಂದು ಏನು ಹಂತಕರೇನಿದ್ರೆ ಅವರು ತಲೆಮರೆಸಿಕೊಂಡಿದ್ರು, ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು. ಅದರಲ್ಲಿ ಈ ಅಬ್ದುಲ್ ರೆಹಮಾನ್ ಕೂಡ ಒಬ್ಬನಾಗಿದೆ. ಈತ ಕಳೆದ 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ. ಈತನಿಗೆ ಎನ್ಐಎ ಅಧಿಕಾರಿಗಳು ಶೋಧ ಕಾರ್ಯ ಕೂಡ ಮಾಡ್ತಾ ಇದ್ರು. ಇವತ್ತು ಈತ ಕತ್ತಾರ್ನಿಂದ ಕೇರಳದ ಕಣ್ಣೂರು ವಿಮಾನ ನಿಲ್ದಾಣಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಎನ್ಐಎ ಅಧಿಕಾರಿಗಳು ಈತನನ್ನ ವಶಕ್ಕೆ ಪಡೆದಿರುವಂತದ್ದು. ಅಂದ್ರೆ ಈತ ಏನಿದ್ದಾನೆ, ಈತ ಏನು ತಪ್ಪಿಸಿಕೊಂಡಿದ್ದ. ಎಲ್ಲಾ ಕಡೆ ಕೂಡ ಹುಡುಕಾಟ ನಡೆಸಿದ್ರು, ಈತ ಸಿಗಲಿಲ್ಲ. ನಿಷೇಧಿತ ಪಿಎಫ್ಐ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಮತ್ತು ಈ ಒಂದು ಹತ್ಯೆಯಲ್ಲಿ ಅಂದ್ರೆ ಪ್ರವೀಣ್ ನೆಟ್ಟಾರ ಹತ್ಯೆಯಲ್ಲಿ ಈತನು ಕೂಡ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಿದೆ. ಇವತ್ತು ಆತನನ್ನು ಅಂದ್ರೆ ಕತ್ತಾರಿಂದ ಕಣ್ಣೂರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದು ಆತನನ್ನು ಮುಂದಿನ ತನಿಖೆಗೆ ಒಳಪಡಿಸಿರುವಂತದ್ದು. ದೀವಿತ್ತೆ. ಓಕೆ, ಥ್ಯಾಂಕ್ ಯು ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.